ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್. ನಾನೊಬ್ಬ ಇಂಟ್ರಾಡೇ ಟ್ರೇಡರು. ಡೈಲಿ ಈಕ್ವಿಟಿ ಸ್ಟಾಕ್ನ ಟ್ರೇಡ್ ಮಾಡ್ತೀನಿ ಡೈಲಿ. ಸೊ ಇವತ್ತು ನಾನು ಯಾವ ಸ್ಟಾಕ್ನ ಟ್ರೇಡ್ ಮಾಡಿದೆ, ಯಾವ ಸ್ಟ್ರಾಟಜಿ ಯೂಸ್ ಮಾಡಿದೆ, ಸೊ ಟ್ರೇಡಿಂಗ್ ಮಾಡಬೇಕಾದ್ರೆ ಪ್ರೈಸ್ ಆ್ಯಕ್ಷನ್ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ತೋರ್ಸೋಕೆ ಬಂದಿದ್ದೀನಿ. ಸೊ ಇವತ್ತು ಪ್ರಾಫಿಟ್ ಆಯಿತಾ ಲಾಸ್ ಆಯಿತಾ ಅದನ್ನು ಕೂಡ ತೋರ್ಸೋಕೆ ಬಂದಿದ್ದೀನಿ. ಸೊ ಈ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ಎಷ್ಟೊಂದು ಜನ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕೆ ಬಂದ್ಬಿಟ್ಟು ಎಷ್ಟೊಂದು ಜನ ಡೈಲಿ ನಾವು ಸಾವಿರಾರು ಗಟ್ಟಲೆ ದುಡ್ಡನ್ನ ಕಳ್ಕೊಳಕ್ಕೆ ರೆಡಿ ಇರ್ತಾರೆ. ಸೊ ಅವ್ರಿಗೆ ಗೊತ್ತಿಲ್ಲ ನಾವು ಎಷ್ಟು ದುಡ್ಡನ್ನ ಮಾಡಬೇಕು ಅಂತ ಬಂದಿದ್ದೀವೋ ಅದರ ಎರಡರಷ್ಟು ಕೊಟ್ಟುವಷ್ಟು ಬರುತ್ತೆ. ಸೊ ಆ ಥರ ಬರಬಾರ್ದು ಅಂತಂದರೆ ನಾವೇನು ಮಾಡಬೇಕು ಅಂದರೆ, ಫಸ್ಟು ನಾವು ಟ್ರೇಡಿಂಗ್ ಅನ್ನೋದು ಒಂದು ಬಿಸ್ನೆಸ್ ಥರ ತಗೋಬೇಕು, ಒಂದು ಪ್ಯಾಷನ್ ಥರ ತಗೋಬೇಕು. ಸೊ ಪ್ಯಾಷನ್ ಥರ ತಗೋಬೇಕು ಅಂದರೆ ನಾವೇನು ಮಾಡಬೇಕು, ಫಸ್ಟು ನಾವು ಒಂದು ಬೇಸಿಕ್ ನಾಲೆಜನ್ನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾವು ತಿಳ್ಕೊಬೇಕು. ಸೊ ನಾನು ಟೋಟಲ್ ಒಂದು 4-5 ದಿನ ಆಯಿತು ನಾನು ಟ್ರೇಡಿಂಗ್ ಮಾಡಿಲ್ದಲೇ. ಯಾಕೆ ಅಂತಂದರೆ ಟೈಮ್ ಸಿಕ್ಕಿಲ್ಲ, ಮತ್ತು ಮಾರ್ಕೆಟು ಕೂಡ ಸೈಡ್ ವೈಸಲ್ಲಿ ಹೋಯಿತು. ಸೊ ಇವತ್ತು ಈ ವೀಕಲ್ಲಿ ಇವತ್ತೇ ಮಾಡ್ತಾ ಇರೋದು. ಇವತ್ತು ಬಂದ್ಬಿಟ್ಟು ತಾರೀಷ್ಟೇ ಗುರುವಾರ, ಡೇಟ್ ನೋಡ್ಬೋದು 11ನೇ ತಾರೀಕು 9ನೇ ತಿಂಗಳು 2025. ಸೊ ಇವತ್ತು ಏನಾಯಿತು ಮಾರ್ಕೆಟು, ಎಷ್ಟು ಪ್ರಾಫಿಟ್ ಆಯಿತು, ಏನೇನು ಮಿಸ್ಟೇಕ್ ಮಾಡಿದ್ವಿ, ಏನೇನು ಕರೆಕ್ಟಾಗಿ ಟ್ರೇಡ್ ಮಾಡಿದ್ವಿ, ಸೊ ಮಾರ್ಕೆಟಿಂದು ಫೆಸಿಲಿಟೀಸ್ ಏನಿತ್ತು ಅಂತ ವಿತೌಟ್ ಇಂಡಿಕೇಟ್ರನ್ನ ಯಾವ ಥರ ಟ್ರೇಡ್ ಮಾಡೋದು. ಸೊ ಟ್ರೇಡ್ ಮಾಡೋದಕ್ಕಿಂತ ಮುಂಚೆ ಏನೆಲ್ಲ ಸ್ಟೆಪ್ಸು ತೊಗೊಂಡೆ. ಸೊ ನಾನು ಸ್ಟೆಪ್ಸ್ ತೊಗೊಂಡೋಗ್ಬೇಕು ಅಂತಂದರೆ, ಸೊ ನಾವು ಇಂಟ್ರಾಡೇ ಟ್ರೇಡಿಂಗಲ್ಲಿ ನಾವು ಫಸ್ಟು ದುಡ್ಡು ಎಷ್ಟು ಕಳ್ಕೊಳಕ್ಕೆ ರೆಡಿ ಇದ್ದೆ, ಸೊ ಅದೆಲ್ಲನೂ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದೆಲ್ಲ ಏನಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಒಂದು ಮೋಟಿವೇಶನ್. ಯಾರೆಲ್ಲ ಬರ್ತಾ ಇದ್ದಾರಲ್ಲ ಎಲ್ಲರೂ ಡೈರೆಕ್ಟಾಗಿ ಸ್ಟಾಕ್ ಮಾರ್ಕೆಟಿಗೆ ಬಂದಿದ್ದ ತಕ್ಷಣ 50,000 ಲಕ್ಷ ದುಡ್ಡು ತೊಗೊಂಬರ್ತಾರೆ. ಒಂದೇ ಸತಿ ಆಪ್ಷನ್ ಟ್ರೇಡಿಂಗ್, ಆಪ್ಷನ್ ಬೈಯಿಂಗಲ್ಲಿ ಹೋಗ್ಬಿಡ್ತಾರೆ. ಸೊ ಆಪ್ಷನ್ ಬೈಯಿಂಗ್ ಟ್ರೇಡಿಂಗಲ್ಲಿ ಏನಾಗುತ್ತೆ ಅಂದರೆ, ಕಮ್ಮಿ ಪ್ರೀಮಿಯಮ್ ಸಿಗುತ್ತೆ ಲಾಟ್ಗಟ್ಟಲೆ. ಸೊ ಅದು ಮತ್ತು ಸೆಕೆಂಡ್ಸಲ್ಲಿ ಸಾವಿರಾರು ಗಟ್ಟಲೆ ಫ್ಲಕ್ಚುಯೇಷನ್ ಇರುತ್ತೆ. ಸೊ ಬಿಗ್ನರ್ಸು ಮತ್ತು ಹೊಸಬ್ರು ಯಾರ್ಯಾರೆಲ್ಲ ಬರ್ತಾ ಇದ್ದಾರಲ್ಲ ಅವರಿಗೆಲ್ಲ ಬರೀ ಬ್ರೋಕರು ಇರ್ತಾರೆ ಇದರಲ್ಲಿ, ಅವ್ರು ರೆಫರ್ ಮಾಡ್ತಾರೆ. ಅವ್ರು ರೆಫರ್ ಮಾಡೋದು ಬೈ ಸೆಲ್ ಮಾಡ್ತಾರೆ. ಸೊ ಓನಾಗೆ ನಾಲೆಜು ತಗೋಬೇಕು ಅನ್ನೋದು ಅವರಿಗೂ ಐಡಿಯಾ ಬರಲ್ಲ ಅನ್ನೋದಕ್ಕೆ. ಸೊ ಇದು ಎಲ್ಲಿ ನಾಲೆಜ್ ಸಿಗುತ್ತೆ, ಸೊ ನಾವು ಎಲ್ಲಿ ವಿಡಿಯೋ ನೋಡ್ಬೋದು, ನಾವು ಯಾವ ಥರ ಕಲಿಬೋದು, ಸೊ ಈ ಬುಕ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಯಾರಿಗೂ ಗೊತ್ತಿಲ್ಲ. ಸೊ ಯಾರು ಹೇಳ್ತಾರೆ ಬೈ ಮಾಡೋಕ್ಕೆ, ಸೊ ನಾನು ಬೈ ಮಾಡ್ತೀನಿ, ಸೆಲ್ ಮಾಡ್ತೀನಿ. ದುಡ್ಡು ಬರ್ತದೆ, ಇಲ್ಲ ಲಾಸ್ ಆಗ್ತದೆ. ಸೊ ಆಪ್ಷನಲ್ಲಿ ಒಂದು ಲಾಟು ಬಂದುಬಿಟ್ಟು ಒಂದು 15,000-20,000 ರೂಪಾಯಿ ಒಂದು ಲಾಟು. ನಿಫ್ಟಿ 50, 75 ಕ್ವಾಂಟಿಟಿ ಬೈ ಮಾಡ್ತಾರೆ. ಸೊ ಒಂದೊಂದಕ್ಕೆ 20 ರೂಪಾಯಿ 30 ರೂಪಾಯಿ ಸ್ಟಾಪ್ ಲಾಸ್ ಇರುತ್ತೆ. 20 ರೂಪಾಯಿ 30 ರೂಪಾಯಿ ಸ್ಟಾಪ್ ಲಾಸ್ ಆದರೆ 1,500-2,000 ರೂಪಾಯಿ ಡೈಲಿ ಕೊಟ್ಬಿಟ್ಟು ಹೋಗ್ತಾರೆ. ಸೊ ಯಾರೂ ಎಕ್ಸ್ಪೀರಿಯೆನ್ಸ್ ಮಾಡೋಲ್ಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಸೊ ಯಾವ ಥರ ಟ್ರೇಡ್ ಮಾಡೋದು, ಯಾವ ಥರ ಇಲ್ಲ ಅನ್ನೋದನ್ನು ಯಾರೂ 100ಗೆ ಒಂದು 70% ಯಾರೂ ಕಲಿಯೋಕ್ಕೆ ಹೋಗ್ತಾಯಿಲ್ಲ. ಸೊ ಒಂದು 30% ಮಾತ್ರ ನಾಲೆಜ್ ತಗೊಂಡು ಅದ್ರ ಬಗ್ಗೆ ಅವರೇ ಓನಾಗೆ ಮಾಡ್ತಾರೆ, ಅವರೇ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ. ಎಕ್ಸ್ಪೀರಿಯೆನ್ಸ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ, ಓ ನಾನು ಈ ಥರ ಮಿಸ್ಟೇಕ್ ಮಾಡಿದ್ದೆ, ಈ ಥರ ಟ್ರೇಡ್ ಬೈ ಮಾಡಬೇಕಾಗಿತ್ತು, ಬೈ ಮಾಡಬೇಕಾದ್ರೆ ಸೆಲ್ಲಿಂಗ್ ಮಾಡ್ಕೊಂಡೆ, ಸೊ ನಾನು ಈ ಸ್ಟ್ರಾಟಜಿ ಯೂಸ್ ಮಾಡಿದೆ, ಸೊ ಇದು ಸ್ಟ್ರಾಟಜಿ ವರ್ಕ್ ಆಗ್ತಿಲ್ಲ. ಯಾವುದೇ ಆಗಲಿನೂ ಯಾವುದೇ ಸ್ಟ್ರಾಟಜಿ ಆಗಿರ್ಬೋದು, ಬ್ಯಾಕ್ ಟೆಸ್ಟಿಂಗ್ ಮಾಡಲ್ಲ. ಸೊ ಡೈಲಿ ಮಟೀರಿಯಲ್ ಬರ್ತಾರೆ, ದುಡ್ಡು ಕಳ್ಕೊತಾರೆ, ಹೋಗ್ತಾರೆ. ಸೊ ಕಳ್ಕೊಬಾರ್ದು ಅಂದರೆ ಏನು ಮಾಡಬೇಕು, ಫಸ್ಟು ಬಿಗ್ನರ್ಸು ಏನು ಮಾಡಬೇಕು, ಹೊಸೊಬ್ರು ಬರೋರೆಲ್ಲ ಫಸ್ಟ್ ಈಕ್ವಿಟಿಯನ್ನು ಟ್ರೇಡ್ ಮಾಡಬೇಕು. ಎಷ್ಟರಲ್ಲಿ 10,000-15,000 ರೂಪಾಯಿ ದುಡ್ಡು ಇಟ್ಕೊಂಬರಬೇಕು. ಡೈಲಿ ಒಂದು ಬ್ರೋಕ್ರೇಜ್ ಒಂದು 20-30 ರೂಪಾಯಿ ಬರುತ್ತೆ. ಅದನ್ನು ಬಿಟ್ಬಿಟ್ಟು ಒಂದು 100 ರೂಪಾಯಿ ದುಡಿಲಿ 10,000 ರೂಪಾಯಿಗೆ. ಕಂಟಿನ್ಯೂಸ್ ಆಗಿ ದುಡಿಬೇಕು. ಇವತ್ತು 100 ರೂಪಾಯಿ ದುಡಿಬೇಕು, ನಾಳೆನೂ 100 ರೂಪಾಯಿ. ಬಟ್ ಟ್ರೇಡ್ ಇರೋದು ವಾರಕ್ಕೆ 5 ದಿನ, 2 ದಿನ ಲೀವ್ ಇರುತ್ತೆ. ಸೊ 5 ದಿನದಲ್ಲಿ
ವಾರದಲ್ಲಿ 500 ರೂಪಾಯಿ ದುಡೀಲಿ. ಸೊ 5 ವಾರಕ್ಕೆ 2,500 ರೂಪಾಯಿ ಆಗುತ್ತೆ. ಸೊ ಲಾಸು ಎಲ್ಲ ತೆಗೆದುಬಿಟ್ಟು ಅಷ್ಟಾದರೂ ಪ್ರಾಫಿಟ್ ಹಿಡ್ಕೋಬೇಕು. ಸೊ ಆ ಥರ ಹಿಡ್ಕೋಬೇಕು ಅಂದರೆ ಏನು ಮಾಡಬೇಕು, ಫಸ್ಟು ನಾವು ಟ್ರೇಡ್ನ ಕರೆಕ್ಟಾಗಿ ಬೈ ಸೆಲ್ಲು ಮಾಡೋದನ್ನು ಕಲಿಬೇಕು. ಸೊ ಬನ್ನಿ ಇವತ್ತು ಏನಾಯಿತು ಮಾರ್ಕೆಟ್, ಯಾವ ಸ್ಟಾಕ್ನ ಟ್ರೇಡ್ ಮಾಡಿದೆ ಅನ್ನೋದನ್ನು ನೋಡೋಣ. ಫಸ್ಟು ನಾವು ಬೆಳಗ್ಗೆ ಬಂದಿದ ತಕ್ಷಣ 1 ಅವರು ನಿಫ್ಟಿನ ಅಬ್ಸರ್ವ್ ಮಾಡಬೇಕು. ಇಂಪಾರ್ಟೆಂಟ್ ಬಂದ್ಬಿಟ್ಟು ನಾನು ಎಲ್ಲ ಸ್ಟಾಕು ನಿಫ್ಟಿ 50 ಇರೋದನ್ನೇ ಸ್ಟಾಕ್ನ ತಗೋಬೋದು. ಯಾಕಂದರೆ ಒಂದು ಡೈರೆಕ್ಷನ್ ಗೊತ್ತಾಗುತ್ತೆ, ಮಾರ್ಕೆಟ್ ಯಾವ ಥರ ಹೋಗುತ್ತೆ, ಮೇಲೆ ಹೋಗುತ್ತಾ, ಕೆಳಗಡೆ ಬರುತ್ತಾ, ಸೈಡ್ ವೈಸಲ್ಲಿ ಇರುತ್ತಾ, ನಾವು ಈಸಿಯಾಗಿ ತಿಳ್ಕೊಬೇಕು. ಸೊ ಮಾರ್ಕೆಟ್ ಯಾವ ಕಡೆ ಹೋಗುತ್ತೋ ಅದ್ರ ಜೊತೆಗೆ ನಾವು ನಡ್ಕೊಂಡು ಹೋಗ್ಬೇಕು, ಆವಾಗ ನಮಗೆ ಲಾಸ್ ಆಗೋಲ್ಲ. ಬಟ್ ಮಾರ್ಕೆಟು ಬೈಯಿಂಗ್ ಹೋಗ್ತಾ ಇರುತ್ತೆ, ಬಟ್ ನಾವೇನು ಮಾಡ್ಕೊಂಡಿರ್ತೀವಿ, ಅಲ್ಲಿ ಸೆಲ್ಲರ್ಸ್ ಬರ್ತಾರೆ ಅಂತ ಹೇಳ್ಬಿಟ್ಟು ನಾವು ಸೆಲ್ಲಿಂಗ್ ಮಾಡ್ಕೊಬೇಕು. ಸೊ ಅವಾಗೇನಾಗುತ್ತೆ, ನಮಗೆ ಲಾಸ್ ಆಗುತ್ತೆ. ಸೊ ಅದಕ್ಕಿಂತ ನಾವು ಯಾವುದೇ ಇಂಡಿಕೇಟರ್ ಆಗಲಿ ಯೂಸ್ ಮಾಡಲ್ಲ ಜಾಸ್ತಿ. ಟೆಕ್ನಿಕಲ್ ಇಂಡಿಕೇಟರ್ ಬೇಜಾರಿದ್ದಾವೆ, ಮೊದಲು ನಾನು ಯೂಸ್ ಮಾಡ್ತಿದ್ದೆ, ಅದ್ರ ಬಗ್ಗೆ ನಿಮಗೆ ವೀಡಿಯೋ ಮಾಡ್ತೀನಿ. ಅದು ಚೆನ್ನಾಗಿರುತ್ತೆ, ಬಟ್ ಲ್ಯಾಗಿಂಗ್ ಇರುತ್ತೆ. ಸೊ ಅವೆಲ್ಲ ಅಷ್ಟೊಂದು ಇಂಡಿಕೇಟರ್ ಹಾಕ್ಬಿಟ್ಟು ನಿಮಗೆ ತೋರಿಸಿದ್ರೆ ನೀವೆಲ್ಲ ಏನಪ್ಪ ಇದೆಲ್ಲ ಇಷ್ಟೊಂದು ಇರುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡ್ತೀರಾ. ಸೊ ಅದಕ್ಕೋಸ್ಕರನೇ ನಾನು ಯಾವುದೇ ಇಂಡಿಕೇಟ್ರು ಯೂಸ್ ಮಾಡಲ್ಲ. ನೀವು ನೋಡಿರ್ಬೋದು ಯಾವುದೇ ವಿಡಿಯೋದಲ್ಲಿ ನಾನು ಇಂಡಿಕೇಟ್ರನ್ನ ಯೂಸ್ ಮಾಡೋದು. ಪ್ಯೂರ್ ಪ್ರೈಸ್ ಆ್ಯಕ್ಷನಲ್ಲಿ ನಾನು ಟ್ರೇಡ್ ಮಾಡೋದು, ಯಾಕಂದರೆ 90% ಸಕ್ಸಸ್ ಇರೋದು ಪ್ರೈಸ್ ಆ್ಯಕ್ಷನಲ್ಲಿ. ಸೊ ಇವತ್ತು ನೋಡ್ಬೋದು ಡೇಟ್ ಬಂದ್ಬಿಟ್ಟು ನಿಫ್ಟಿ ಥರ್ಸ್ಡೇ 11 ಸೆಪ್ಟೆಂಬರ್ 2025. ಸೊ ಇದು ಈ ಕ್ಯಾಂಡಲ್ ಬಂತು. ಇಲ್ಲಿ ನೋಡ್ಬೋದು ನಿಫ್ಟಿ 50 ಈ ಚಾರ್ಟ್ ಇದೆಯಲ್ಲ, ಇದು ಈಸಿ tradingview.com ಅನ್ನೋದು. tradingview.com ಚಾರ್ಟಲ್ಲಿ ಓಕೆ ಇಲ್ಲೆಲ್ಲ ಟೂಲ್ಸ್ ಇರುತ್ತೆ, ಅವೆಲ್ಲ ಯೂಸ್ ಮಾಡ್ಬೋದು. ಈಸಿಯಾಗಿ ಚಾರ್ಟ್ನ ಯೂಸ್ ಮಾಡ್ಬೋದು. ಮತ್ತು ವಾಚ್ ಲಿಸ್ಟ್ ಕೂಡ ಮಾಡ್ಕೋಬೋದು, 4 ವಾಚ್ ಲಿಸ್ಟ್ ಮಾಡ್ಬೋದು ಫ್ರೀಯಾಗಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ವಾಚ್ ಲಿಸ್ಟಲ್ಲಿ ಬೇರೆ ನಿಮ್ಗೆ ಸ್ಟಾಕ್ ಯಾವ್ದು ಇಷ್ಟನ್ನು ಎಲ್ಲ ಆ್ಯಡ್ ಮಾಡ್ಕೊಂಡು ಇಟ್ಕೋಬೋದು. ಅದರಲ್ಲಿ ಸುಮ್ಮನೆ ಏನಾದ್ರು ನೀವು ಕೊಡ್ಬೋದು, ಇದೇ ಕೊಡಬೇಕು ಅಂತ ಏನಿಲ್ಲ, ಸುಮ್ಮನೆ ನಿಮಗೆ ಏನೇನು ಬೇಕೋ ಆ ಸ್ಟಾಕ್ನ ಆ್ಯಡ್ ಮಾಡ್ಕೊಂಡು ಇಟ್ಕೋಬೋದು, ಡೈಲಿ ಟ್ರೇಡ್ ಮಾಡ್ಬೋದು. ಸೊ ಇವತ್ತು ನಿಫ್ಟಿ ಬಂದ್ಬಿಟ್ಟು ಒಂದು ಬೈಯಿಂಗ್ ಕಡೆ ಇತ್ತು. ಯಾವ ಥರ ಅಂತಂದರೆ ನೋಡ್ಬೋದು, ಈ ಟ್ರೆಂಡ್ ಲೈನ್ ಅಂತ ಇದೆ, ಈ ಟ್ರೆಂಡ್ ಲೈನು ಓಕೆ, ಈ ಟ್ರೆಂಡ್ ಲೈನ್ ಯೂಸ್ ಮಾಡ್ತೀನಿ. ಫಸ್ಟು ಬೇಕಾದರೆ ಮಾರ್ಕೆಟು ಟ್ರೆಂಡಿಂಗು ಬೈಯಿಂಗ್ ಕಡೆ ಇದೆ, ಸೆಲ್ಲಿಂಗ್ ಕಡೆ ಇದೆ, ಸೈಡ್ ವೈಸ್ ಇದೆ. ಸೊ ಇದು ನೋಡ್ಬೋದು, ಮಾರ್ಕೆಟು ಇಲ್ಲಿಂದ ಬಂದಾಗೆಲ್ಲ ಇದ್ರ ಕೆಳಗಡೆ ಮಾರ್ಕೆಟ್ ನೋಡ್ಬೋದು. ಮಾರ್ಕೆಟು ಬೈಯಿಂಗ್ ಕಡೆ ಟರ್ನಿಂಗ್ ಆಗಿತ್ತು ಯಾವತ್ತು ಫಸ್ಟ್ ಸೆಪ್ಟೆಂಬರ್ 2025. ಸೆಲ್ಲರ್ಸ್ ಬರ್ತಾರೆ ಮತ್ತು ಸಪೋರ್ಟ್ ಮಾಡ್ತಾರೆ, ಮತ್ತು ಸೆಲ್ಲರ್ಸ್ ಬರ್ತಾರೆ. ಈ ಟ್ರೆಂಡ್ಗೆ ಲೈನ್ ಇದೆಯಲ್ಲ, ಈ ಟ್ರೆಂಡ್ ಲೈನ್ ಹತ್ರ ಬೈಯರ್ಸ್ ಇರ್ತಾರೆ. ಸೊ ಇದ್ರ ಮೇಲ್ಗಡೆ ಹೋದಂಗೆಲ್ಲ ಸೆಲ್ಲರ್ಸ್ ಇರ್ತಾರೆ. ನೋಡ್ಬೋದು ಈ ಟ್ರೆಂಡ್ ಲೈನಿಂದ ದೂರ ಹೋಯ್ತಾ, ಇಲ್ಲಿ ಸೆಲ್ಲರ್ಸ್ ಇರ್ತಾರೆ. ಸೆಲ್ಲರ್ಸ್ ಬಂದರೆ ಮತ್ತೆ ಸೆಲ್ಲರ್ಸ್ ಏನು ಮಾಡ್ತಾರೆ, ಇಲ್ಲಿ ಟ್ರೆಂಡ್ ಲೈನಲ್ಲಿ ಬಿಟ್ಟಿದ್ದಾರೆ, ಇಲ್ಲಿ ಬೈಯರ್ಸ್ ಬರ್ತಾರೆ. ಮತ್ತು ಬೈಯರ್ಸ್ ಅಂತ ಪುಷ್ ಮಾಡ್ತಾರೆ ಮಾರ್ಕೆಟ್ ಮೇಲ್ಗಡೆ ಹೋಗಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲೇ ಬೈಯಿಂಗು ಓಕೆ, ಬೈಯಿಂಗ್ ಆಯಿತು. ಓಕೆ ಫೈನ್, 1 ಅವರಲ್ಲಿ ಬರೋಣ. ಈಗ ಮಾರ್ಕೆಟು ನೋಡ್ಬೋದು 1 ಅವರಲ್ಲಿ ಒಂದು ಗ್ಯಾಪ್ ಅಪ್ ಆಗಿತ್ತು. ಯಾವತ್ತಿದು 10th ನಿನ್ನೆ ಈ ಗ್ಯಾಪ್ ಇದೆಯಲ್ಲ, ಬೆಳಗ್ಗೆನೇ ಗ್ಯಾಪ್ ಅಪ್ ಆಗಿಬಿಟ್ಟು ಮಾರ್ಕೆಟು ನಿನ್ನೆ ಸೈಡ್ ವೇಸಲ್ಲಿ ಹೋಯಿತು. ಇವತ್ತು ಅಲ್ಲೇ ಸೆಲ್ಲಿಂಗ್ ಬಂತು ಮತ್ತು ಬೈಯರ್ಸ್ ಬಂದು ಪುಷ್ ಮಾಡಿದರು ಮೇಲ್ಗಡೆ. ಓಕೆ ಇವಾಗ ಇಲ್ಲಿಂದ ಇಲ್ಲಿಗೆ ಡಬಲ್ ಟಾಪ್ ಆಗಿದೆ. ಓಕೆ ನೋಡ್ಬೋದು, ಇಲ್ಲಿ 1 ಅವರಲ್ಲಿ ಡಬಲ್ ಟಾಪ್ ಆಗಿದೆ. ಇನ್ನೂ ಐನೂ ಬ್ರೇಕ್ ಆಗಿಲ್ಲ. ಅಕಸ್ಮಾತ್ ಇದನ್ನ ನೆಕ್ಲೈನ್ ಬ್ರೇಕ್ ಆದರೆ ಇದ್ರ ಕೆಳಗಡೆ ಸ್ಟಾಕ್ ಏನಾದ್ರು ಕೆಳಗಡೆ ಬಂದರೆ, ಈ ಟ್ರೆಂಡ್ ಲೈನ್ ಇದೆಯಲ್ಲ 24,958 ರೂಪೀಸ್ ಕೆಳಗಡೆ ಏನಾದ್ರು ಬ್ರೇಕ್ಔಟ್ ಕೊಟ್ಟರೆ ಈ ಸಪೋರ್ಟ್ ಅಂತ ಬರುತ್ತೆ. ಈ ಗ್ಯಾಪ್ ಫುಲ್ ಆಗುತ್ತೆ. ಇಲ್ಲಿ ಎಲ್ಲ ಬೈಯರ್ಸ್ ಇರ್ತಾರೆ. ಗ್ಯಾಪ್ ಅಪ್ ಆಗೋದು ಯಾವಾಗ ಬೈಯರ್ಸ್ ಜಾಸ್ತಿ ಇರ್ತಾರೋ ಅವಾಗ ಗ್ಯಾಪ್ ಅಪ್ ಆಗೋದು. ಗ್ಯಾಪ್ ಅಪ್ ಅಂದರೆ ಮಾರ್ಕೆಟ್ ಓಪನಿಗಿಂತ ಮುಂಚೆನೇ ಬೈ ಮಾಡ್ಕೊಂಡು ಹಿಡ್ಕೊಂಡಿರ್ತಾರೆ. 1 ಅವರಲ್ಲಿ ಆಯಿತು. 15 ಮಿನಿಟ್ಸಲ್ಲಿ ಕ್ಯಾಂಡಲ್ ಬೇಕು. ಬೆಳಗ್ಗೆ ಕ್ಯಾಂಡಲ್ ಏನಾಯಿತು,
ಬೆಳಗ್ಗೆ ಕ್ಯಾಂಡಲ್ ಬೈಯಿಂಗ್ ಬಂತು. ಸೈಡ್ ವೇಸ್ ಮಾರ್ಕೆಟ್ ಎಲ್ಲ ಸೈಡ್ ವೇಸ್ ಇಲ್ಲಿಂದ ಎಷ್ಟು ಗಂಟೆ 9:15 11:30 ತನಕ ಮಾರ್ಕೆಟು ಸೈಡ್ ವೇಸ್ ಹೋಯಿತು. ಬೈಯಿಂಗು ಇಲ್ಲ ಸೆಲ್ಲಿಂಗ್ ಇಲ್ಲ. ಇಲ್ಲಿ ಯಾರೆಲ್ಲ ಆಪ್ಷನ್ ಬೈ ಮಾಡಿರ್ತಾರೋ PE, ಸೊ ಅವ್ರಿಗೆಲ್ಲ ಇಲ್ಲಿ ಲಾಸ್ ಆಗಿರುತ್ತೆ. ಓಕೆ, ಯಾಕಂದರೆ ಒಂದೇ ಸತಿ ಮೂಮೆಂಟಮ್ ಬಂತು. ಮತ್ತು ಇಲ್ಲಿ ನೋಡ್ಬೋದು ಈ ಥರ ಗ್ರೀನ್ ಕ್ಯಾಂಡಲಲ್ಲಿ ವಿಗ್ ಬಂದಿದ್ರೆ ಏನು ವೇಯರ್ ಜಾಸ್ತಿ ಇದೆ. ಈ ಟ್ರೆಂಡ್ ಲೈನ್ ಹತ್ರನೇ ನೋಡ್ಬೋದು ವೇಯರ್ ಜಾಸ್ತಿ ಬಂದಿದ್ದಾರೆ. ಬಟ್ ಅದೇ ಥರ ಈ ಟ್ರೆಂಡ್ ಲೈನಿಂದ ದೂರ ಹೋದಾಗ ನೋಡೋದು ಫಿಲ್ಲರ್ಸು ಇದ್ದಾರೆ. ಮಾರ್ಕೆಟ್ ಯಾವ ಕಡೆ ಇದೆ ಅಂತ ಗೊತ್ತಿಲ್ಲ, ಯಾಕಂದರೆ ಇದೊಂದು ರೆಸಿಸ್ಟೆನ್ಸ್ ಲೆವೆಲ್ ಇದೆ. ಈ ರೆಸಿಸ್ಟೆನ್ಸ್ ಲೆವೆಲ್ ಬ್ರೇಕ್ಔಟ್ ಆಗಿ ಮತ್ತೆ ಸಪೋರ್ಟ್ ಅಂತ ಬಂದಿದೆ. ಇಲ್ಲಿ ಸಪೋರ್ಟ್ ಇದೆ. ಇದು ಒಂದು ಸಪೋರ್ಟ್ ಟ್ರೆಂಡ್ ಲೈನಲ್ಲಾದರೆ ಇದೊಂದು ಸಪೋರ್ಟ್, ಯಾಕಂದರೆ ಇದು ಲೋಯರ್ ಲೋ ಹೈ ಆಯಿತು, ಮತ್ತು ಲೋಯರ್ ಆಗಿ ಮತ್ತು ಹೈಯರ್ ಆಗಿದೆ. ಇವಾಗ ಏನೋ ಮಾರ್ಕೆಟ್ ಇದು ಮೇಲ್ಗಡೆ ಆದರೆ ಇನ್ನೊಂದು ಹೈ ಆಗುತ್ತೆ. ಅಕಸ್ಮಾತ್ ಏನೋ ಈ ಟ್ರೆಂಡ್ ಲೈನ್ ಕೆಳಗಡೆ ಹೋದರೆ ಇದು ಈ ಗ್ಯಾಪ್ ಫಿಲ್ ಆಗುತ್ತೆ. ಇವತ್ತು ನಾನು ಯಾವುದು ಟ್ರೇಡ್ ಮಾಡಿದ್ದು ಅಂದರೆ ನನಗೆ ತೋರಿಸ್ತೇನೆ. ನನ್ನ ಹತ್ರ ಅಮೌಂಟ್ ಎಷ್ಟು, ನಾನು ಟ್ರೇಡ್ ಮಾಡೋದಕ್ಕೆ ಅಮೌಂಟು ಎಷ್ಟು ಯೂಸ್ ಮಾಡ್ತೀನಿ ಅನ್ನೋದು ತೋರಿಸ್ತಾ ಇದ್ದೀನಿ. 10,000 to 15,000 ಒಳಗಡೆ ನನ್ನ ಅಮೌಂಟ್ ಇರುತ್ತೆ. ಇದು ನನ್ನ ಅಮೌಂಟ್ ಇದು 12,300 ರೂಪಾಯಿ ನನ್ನ ಹತ್ರ ಇದ್ದಿದ್ದು. ಓಕೆ, 12,300 ರೂಪಾಯಲ್ಲಿ ನಾನು ಇವತ್ತು ಟ್ರೇಡ್ ಮಾಡಿದ್ದು. ಯಾವುದು ಟ್ರೇಡ್ ಮಾಡಿದ್ದು ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಆಕ್ಸಿಸ್ ಬ್ಯಾಂಕ್ ಇಂಟ್ರಾಡೇ ಡೇಟು ಕೂಡ ಬರುತ್ತೆ 11 ಸೆಪ್ಟೆಂಬರ್ 2025. ಓಕೆ, ಬೈಯಿಂಗ್ ಹೋಗಿದ್ದು ಅದು ಬೆಳಗ್ಗೆ 9:50. ಓಕೆ, 9:36ಕ್ಕೆ 55 ಕ್ವಾಂಟಿಟಿ ನಾನು ಬೈ ಮಾಡಿದೆ. ಓಕೆ, ನನ್ನ ಸ್ಟಾಪ್ ಲಾಸ್ ಬಂದ್ಬಿಟ್ಟು 10 ರೂಪಾಯಿ ಇರುತ್ತೆ ಮಿನಿಮಮ್ಮು. 500 ರೂಪಾಯಿ ಕಳ್ಕೊಳಕ್ಕೆ ರೆಡಿ ಇದ್ದೆ. ಓಕೆ, ಇಲ್ಲಿ ನೋಡ್ಬೋದು. ಸೊ ನಾನು 10,000 to 12,000 ಬರ್ತದೆ. ನಾನು 600 ರೂಪಾಯಿ ಇವತ್ತು ನನಗೆ ಪ್ರಾಫಿಟ್ ಬುಕ್ಕುಡು. ಓಕೆ, ಇಲ್ಲಿ ನೋಡ್ಬೋದು, ಇಲ್ಲಿ ಎಷ್ಟಾಯಿತು ಮಾರ್ಜಿನ್ ಪ್ಲಸ್ ತೊಗೊಂಡು ಎಷ್ಟು ಕ್ವಾಂಟಿಟಿ. ಇಲ್ಲಿ ಬುಕ್ಕು ಪ್ರಾಫಿಟ್ 650 23 ರೂಪಾಯಿ ನನಗೆ ಬ್ರೋಕರೇಜ್ ಆಗುತ್ತೆ. ಇದೆಲ್ಲ ಪ್ರಾಫಿಟ್ ಬರುತ್ತೆ. ಇದೆಲ್ಲ ಮಾಡಬೇಕು ಅಂದರೆ ಫಸ್ಟ್ ನಾವೇನು ಪ್ರೈಸ್ ಆ್ಯಕ್ಷನ್ ಕಲಿಬೇಕು. ಪ್ರೈಸ್ ಆ್ಯಕ್ಷನ್ ಕಲಿತು ಇಂಡಿಕೇಟರ್ ಕಲಿತು ಮಾಡಿದ್ರೆ ಒನ್ ಡೇಗೆ ಬಂದರೆ ಸೊ ಇದು ನಿನ್ನೆ ಆಲ್ರೆಡಿ ಇದು ಬ್ರೇಕ್ಔಟ್ ಆಗಿದೆ. ಇದೊಂದು ರೆಸಿಸ್ಟೆನ್ಸ್ ಲೆವೆಲ್ಲು ಇಂಪಾರ್ಟೆಂಟ್ ಲೆವೆಲ್ನ ನಿನ್ನೆ ಬ್ರೇಕ್ಔಟ್ ಆಗಿತ್ತು. ಇದು ಮೇಲುಗಡೆ ಆಲ್ರೆಡಿ ನಿನ್ನೆ ಮಾರ್ಕೆಟ್ ಇನ್ಸೈಡ್ ಇತ್ತು. ಸೊ ನಾನೇನು ಮಾಡಿದೆ, ಸೈಡ್ ಮೇಲುಗಡೆ ನಾನು ಹಾಕೊಂಡಿದ್ದೆ 75ಗೆ. ಸೊ ನನ್ನ ಟಾರ್ಗೆಟ್ ಇದ್ದಿದ್ದು 10 ರೂಪೀಸ್ ಬೈಯಿಂಗು 1%. ನಾನು 1% ಬೈಯಿಂಗ್ ಇದ್ದಾಗ ನಾನು ಎಲ್ಲಿಗೆ ಬಿಟ್ಬಿಟ್ಟೆ 86ಗೆ. ಸೊ ಟೋಟಲ್ ನನಗೆ 600 ರೂಪಾಯಿ 10 ರೂಪಾಯಿ 11 ರೂಪಾಯಿನ ಬಂತು. ಅಲ್ಲಿ 600 ರೂಪಾಯಿ ಪ್ರಾಫಿಟ್ ಆಯಿತು. ಈ ಥರ ನಾನು ಮಾರ್ಕೆಟ್ ಅಬ್ಸರ್ವ್ ಮಾಡಿಬಿಟ್ಟು ಹೈಯರ್ ಲೋ ಮಾರ್ಕೆಟ್ ಇದೆ ನೋಡ್ಬೋದು. ಸೈಡ್ ವೇಸ್ ಆಯಿತು, ಒಂದು ಬೈಯಿಂಗ್ ಬುಲ್ಲಿಶ್ ಬಂತು. ಬುಲ್ಲಿಶ್ ಬಂದುಬಿಟ್ಟು ಇದರಲ್ಲೇ ಇಲ್ಲೇ ಎಲ್ಲೋ ನಾನು ಬಿಟ್ಟು ಇದೇ ಕ್ಯಾಂಡಲ್ ಕೆಳಗಡೆ ನಾನು ಸ್ಟಾಪ್ ಲಾಸ್ ಹೇಳ್ಬಿಟ್ಟು ಹಿಟ್ ಮಾಡ್ಕೊಂಡೆ. ಸೊ ನನಗೇನು ಲಾಸ್ ಆಗಿಲ್ಲ. ನೀವು ನೋಡ್ಬೋದು ಸ್ಟಾಕ್ ಮಾರ್ಕೆಟಲ್ಲಿ ಕೂಡ ಪ್ರಾಫಿಟ್ ಮಾಡ್ಬೋದು. ಲಾಸೇ ಮಾಡ್ತೀವಿ ಅನ್ನೋದು ಏನಿಲ್ಲ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೋ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡಿಗೂ ಹೇಳಿ. ಸೊ ನನಗೂ ಹೆಲ್ಪ್ ಆಗುತ್ತೆ. ನಿಮಗೇನಾರ ನಾಲೆಜ್ ಇದರಿಂದ ಗೊತ್ತಾಯ್ತು ಕಮೆಂಟ್ಸ್ ಹಾಕಿ, ನನಗೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ.